ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆ ಯಾಕೆ ನಡೀತಾ ಇದೆ ಅಂದರೆ ಅವರು ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು, ನಮ್ಮ ರಾಜ್ಯಕ್ಕೆ ಅನ್ಯಾಯ, ಟ್ಯಾಕ್ಸಲ್ಲಿ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಇವತ್ತು 10 ವರ್ಷಗಳಿಂದ ಬೆಲೆ ಏರಿಕೆ, ಡೀಸೆಲ್ಲು ಅವಾಗ ಮನಮೋಹನ್ ಸಿಂಗ್ ಅವರು ಬ್ಯಾರಲ್ ರೇಟು 47 ರೂಪಾಯಿದಾಗ ರೇಟ್ ಕಮ್ಮಿ ಇತ್ತು. ಈಗ ಅದೇ ರೇಟ್ ಇದ್ರೂ 110 ರೂಪಾಯಿ ಪೆಟ್ರೋಲ್ ಆಗಿದೆ, 100 ರೂಪಾಯಿ ಡೀಸೆಲ್ ಆಗಿದೆ. ಅದೇ ರೀತಿ ಇವತ್ತೇನು ನಮ್ಮ ಓಡಾಡಕ್ಕೆ ಇವಾಗ ನಾವೇನು ಬೆಳಗ್ಗೆ ದಿನ ಪ್ರತಿನಿತ್ಯ ನಾವು ಸಂಸಾರಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ. ಅದಕ್ಕೆ ಬೆಲೆ ಏರಿಕೆನೇ ಕಾರಣ, ಇವಾಗ ಕೇಂದ್ರ ಸರ್ಕಾರನೇ ಕಾರಣ. ಕೇಂದ್ರ ಸರ್ಕಾರ ನಮ್ಗೇನಿದೆ, ನಮ್ಮ ಟ್ಯಾಕ್ಸು ಮತ್ತೆ ಏನಿದೆ ನಮಗೆ ಅನುಕೂಲ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗಿದೆ ಸರ್. ರಾಜ್ಯ ಸರ್ಕಾರಕ್ಕೆ, ಜನಸಾಮಾನ್ಯ ರೈತರಿಗೆ ಅನನುಕೂಲ ಆಗ್ತಾ ಇದೆ. ಈಗ ನೀವು ಹಾಲಿನ ರೇಟ್ ಜಾಸ್ತಿ ಮಾಡಿದ್ರೆ ರೈತರು ಕೊಡ್ತಾ ಇದ್ರೆ ನೇರವಾಗಿ ಸ್ಟ್ರೈಕ್ ಮಾಡ್ತೀರಾ. ಹಾಲಿನ ರೇಟ್ ಜಾಸ್ತಿ ಆಗಿದೆ, ಯಾಕೆ ರೇಟ್ ಜಾಸ್ತಿ ಆಗಿದೆ? ರೈತರು ಕೊಡಬಾರ್ದಾ? ರೈತರು ಅನುಕೂಲ ಮಾಡಬಾರ್ದಾ? ನೀವು ರೈತರು ಯಾರು ಉದ್ಧಾರ ಆಗಬಾರ್ದು. ನಿಮಗೆ ನೀವು ಅದಾನಿ ಅಂಬಾನಿ ಮಾತ್ರ ಉದ್ಧಾರ ಆಗ್ಬೇಕು ನಿಮಗೆ. ಅದು ಭ್ರಷ್ಟಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಪಾದಯಾತ್ರೆ. ಅದು ಭ್ರಷ್ಟಾಚಾರಗೋಸ್ಕರ ನಡೀತಾ ಇರ್ತಕ್ಕಂಥ ಬಿಜೆಪಿ ಪಾದನೆರಿಗೆ. ಬನ್ನಿ ಸಮಯ ಮಾತಾಡಿ.